ಮನೆಯ ಹೊರಗೆ ದೇವಮ್ಮ ತನ್ನ ಮೊಮ್ಮಗಳ ಜೊತೆ ಆಟವಾಡುತ್ತಾ ಕುಂತಿದ್ದಳು. ಆದರೆ ಮೊಮ್ಮಗಳು ತುಂಬಾನೇ ಅಳುತ್ತಾ ಇತ್ತು. ಅಮ್ಮ ಅಶ್ವಿನಿ, ಸ್ವಲ್ಪ ಮಗು ಅಳ್ತಾ ಇದೆ, ಒಳಗಡೆ ಹೋಗ್ಬಿಟ್ಟು ಹಾಲಿನ ಬಾಟ್ಲು ತಗೊಂಬರ್ತೀಯಾ? ಹಾಗೆಂದು ಅವಳ ದೊಡ್ಡ ಸೊಸೆ ಅಶ್ವಿನಿಗೆ ಹೇಳುತ್ತಾಳೆ. ಅಶ್ವಿನಿ ಸರಿ ಎಂದು ಮನೆಯ ಒಳಗೆ ಹೋಗಿ ಹಾಲಿನ ಬಾಟಲು ತಗೊಂಡು ಬರುತ್ತಾಳೆ. ತಗೊಳ್ಳಿ ಅತ್ತೆ ಹಾಲಿನ ಬಾಟ್ಲು. ಮಗು ಯಾಕೆ ಇಷ್ಟೊಂದು ಅಳುತ್ತಿದೆ? ನನ್ನ ಕೈಲಿ ಕೊಡ್ತೀರಾ? ನಾನು ಸಮಾಧಾನ ಮಾಡ್ತೀನಿ ಹಾಗೆಂದು ಹೇಳಿ ಮಗುವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾಳೆ. ಅಶ್ವಿನಿ ಮಗುವನ್ನು ಎತ್ತಿಕೊಂಡ ತಕ್ಷಣವೇ ಮಗುವ ಮುಖದಲ್ಲಿ ನಗು ತುಂಬಿತ್ತು. ಮಗು ಅಳೋದನ್ನು ನಿಲ್ಲಿಸಿತ್ತು. ಅದೇ ಸಮಯದಲ್ಲಿ ಚಿಕ್ಕ ಸೊಸೆ ಬರುತ್ತಾಳೆ. ಅತ್ತೆ, ನೀವೇನಕ್ಕೆ ನನ್ನ ಮಗುನ ಅವಳ ಕೈಯಲ್ಲಿ ಕೊಟ್ರಿ? ಅವಳಿಗೆ ಮದುವೆ ಆಗಿ 10 ವರ್ಷ ಆದರೂ ಕೂಡ ಮಗು ಹುಟ್ಟಿಲ್ಲ. ಬಂಜಿ ಅವಳ ಕೈಲಿ ಹೋಗಿ ಹೋಗಿ ನನ್ನ ಮಗನ ಕೊಟ್ಟಿದ್ದೀರಾ? ಹಾಗೆಂದು ಚಿಕ್ಕ ಸೊಸೆ ವೈಷ್ಣವಿ ಅವಮಾನ ಮಾಡಿದಾಗ ಅಶ್ವಿನಿ ಅಲ್ಲಿಂದ ಮನೆಯ ಒಳಗೆ ಹೋಗುತ್ತಾಳೆ. ಮನೆಯೊಳಗೆ ಕುಳಿತು ಒಬ್ಬಳೇ ದುಃಖಿಸಿಕೊಂಡು ಅಳುತ್ತಾ ಇರುತ್ತಾಳೆ. ಅಷ್ಟರಲ್ಲಿ ಅವಳ ಗಂಡ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಅಯ್ಯೋ ಅಶ್ವಿನಿ, ಯಾಕಮ್ಮ ಅಳ್ತಾ ಇದೆಯಾ? ಏನಾಯಿತು? ನಿನಗೇನೇ ಆದರೂ ನಾನಿದ್ದೀನಿ ಅಲ್ವಾ? ನನ್ನ ಹತ್ರ ಹೇಳು, ಏನಾಯಿತು? ಇವತ್ತು ಏನಾದರೂ ಅಂದ್ರೆ ನಿನಗೆ? ರೀ, ನಮ್ಮ ಮದುವೆ ಆಗಿ 10 ವರ್ಷ ಆಯಿತು, ಆದರೂ ಇನ್ನೂ ಮಗು ಹುಟ್ಟಿಲ್ಲ ಅನ್ನೋದ್ರಲ್ಲಿ ನಂದೇನ್ರಿ ತಪ್ಪಿದೆ? ನನ್ನನ್ನು ಯಾಕ್ರಿ ಬಂಜೆ ಅಂತಾರೆ ಎಲ್ಲರೂ? ನೋಡು, ಯಾರು ಏನಂತಾರೋ ತಲೆ ಕೆಡ್ಸ್ಕೊಂಬೇಡ. ಯಾರು ಎಷ್ಟು ಹೇಳಿದ್ರು ನನಗೆ ನಿನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗಲ್ಲ, ಸರಿನಾ? ಅನ್ನೋರು ಅಂತಾರೆ. ಈ ಮಾತು ಕೇಳಿ ನನಗೂ ಖುಷಿ ಆಯಿತು ರೀ. ಯಾರು ಏನಂದ್ರೂ ನೀವು ನನ್ನ ಸಪೋರ್ಟ್ ಮಾಡ್ತೀರಲ್ಲ, ನನಗೆ ಅದೇ ಖುಷಿ. ಸರಿನಮ್ಮ, ಅಂತೂ ಇಂತೂ ನಿನ್ನ ಮಕ್ಕಳಲ್ಲಿ ನಗುನ್ ತರಿಸ್ಬಿಟ್ಟೆ. ಸರಿ ಹೊಟ್ಟೆ ತುಂಬ ಹಸುತ್ತಾ ಇದೆ ಕಣೆ, ಹೋಗ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಬಡಿಸ್ತೀಯಾ? ಅಯ್ಯೋ, ಈ ಯೋಚನೆಯಲ್ಲಿ ಮರ್ತೇ ಬಿಟ್ಟೆ. ಸರಿ ಇರ್ರಿ, ಇವಾಗಲೇ ಹೋಗ್ಬಿಟ್ಟು ಅಡುಗೆ ಮಾಡ್ತೀನಿ ಹಾಗೆಂದು ಹೇಳಿ ಅಶ್ವಿನಿ ರೂಮಿನಿಂದ ಹಾಲಿಗೆ ಬರುತ್ತಾ ಇರುವ ವೇಳೆ ಹಾಲಿನಲ್ಲಿ ಇರುವ ಮಂಚದ ಮೇಲೆ ಮಗು ಆಟವಾಡುತ್ತಾ ಮಲಗಿತ್ತು. ಅದನ್ನು ನೋಡಿ ಅಶ್ವಿನಿ ಹೇಳುತ್ತಾಳೆ. ಅಯ್ಯೋ ಬಂಗಾರ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೀನು? ಎಷ್ಟು ಮುದ್ದಾಗಿದೆಯಾ? ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀಯಾ? ಆದರೆ ನೀನನ್ನು ಮುಟ್ಟಕ್ಕಾಗಲ್ಲ ಕಣೋ ಬಂಗಾರ. ಹಾಗಂದು ಹೇಳಿ ಮನಸ್ಸಿನಲ್ಲಿ ನೋವಿಟ್ಟುಕೊಂಡು ಅಡುಗೆಯ ಮನೆ ಕಡೆಗೆ ಹೋಗುತ್ತಾಳೆ. ಅಶ್ವಿನಿ ಅಡಿಗೆ ಮಾಡುತ್ತಾ ಗಂಡನಿಗೆ ಊಟ ಬಡಿಸುತ್ತಿದ್ದಳು. ಅಷ್ಟರಲ್ಲೇ ಅವಳ ಅತ್ತೆ ದೇವಮ್ಮ ಅಲ್ಲಿಗೆ ಬರುತ್ತಾಳೆ. ಏನಮ್ಮ ಅಶ್ವಿನಿ, ಹಸುಗಳಿಗೆ ಮೇವು ಹಾಕಿಲ್ವಾ? ಹಾಕು ಅಂತ ಹೇಳಿದೆ ತಾನೆ, ಏನು ಹೇಳು, ಎಷ್ಟು ಲೇಟ್ ಮಾಡ್ತೀಯ ಯಾವಾಗೂ ಹಿಂಗೆ? ಹಾಂ ಅತ್ತೆ, ಹಾಕ್ತೀನಿ. ಚಪಾತಿ ಮಾಡ್ತಾ ಇದ್ದೆ ಅಲ್ವಾ, ಚಪಾತಿ ಮಾಡಿಬಿಟ್ಟು ಇವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟು ಹಾಕ್ತೀನಿ ಇರಿ ಅತ್ತೆ, ಸ್ವಲ್ಪ ಹೊತ್ತು. ಏನಮ್ಮ ಅಷ್ಟು ಅರ್ಜೆಂಟ್ ಏನಿದೆ? ಹಾಕ್ತಾಳಿರು, ಚಪಾತಿ ಮಾಡ್ತಾ ಇದ್ದಾಳಲ್ವಾ. ನೀನು ಫ್ರೀಯಾಗಿದೆಯಲ್ಲ, ನೀನು ಹೋಗ್ಬಿಟ್ಟು ಹಾಕು. ಯಾಕೆ ಯಾವಾಗ ಅವಳಿಗೆ ಹೇಳ್ತೀರಾ? ಹೌದು ಕಣೋ ಪ್ರಸಾದ್, ಅವಳಿಗೆ ಹೇಳ್ತೀನಿ. ಮದುವೆ ಆಗಿ 10 ವರ್ಷ ಆದರೂ ಇನ್ನೂ ಒಂದು ಮೊಮ್ಮಗು ಕೈಯಲ್ಲಿ ಕೊಟ್ಟಿಲ್ಲ. ಮನೇಲಿ ಕಾಲಿನೇ ತಾನೇ ಬಿದ್ದಿದ್ದಾಳೆ, ಅದಕ್ಕೆ ಅವಳೇ ಹೋಗಿ ಹಾಕ್ಲಿ. ಈ ಮಾತನ್ನು ಕೇಳಿ ಅಶ್ವಿನಿಯ ಕಣ್ಣಲ್ಲಿ ನೀರು ತುಂಬುತ್ತದೆ. ಆದರೆ ಪ್ರಸಾದ್ ಅವರ ಅಮ್ಮನ ಹತ್ರ ಮಾತಾಡುತ್ತಾ ಇರುತ್ತಾನೆ. ಸರಿ ವಾದ ಎಲ್ಲ ಬೇಡ, ಬೇಗ ಹೋಗ್ಬಿಟ್ಟು ಹಸುಗಳಿಗೆ ಮೇವು ಹಾಕು. ಅವು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸ್ವಲ್ಪ ಹಾಗೆ ನೀರು ಇಕ್ಬಿಡು. ದೇವಮ್ಮ ಅಶ್ವಿನಿಗೆ ಇಷ್ಟು ಕೆಲಸಗಳನ್ನು ಹೇಳಿ ಹೋಗುತ್ತಾಳೆ. ಅಶ್ವಿನಿ ಗಂಡನಿಗೆ ರೊಟ್ಟಿಯನ್ನು ಕೊಟ್ಟು ಹಸುಗಳ ಹತ್ತಿರ ಮೇವಾಕಲು ಬಂದು ಅಳುತ್ತಾ ನಿಂತಿರುತ್ತಾಳೆ. ಅಮ್ಮ ಗೋಮಾತೆ, ನನ್ನ ತಪ್ಪೇನಿದೆ ಅಮ್ಮ? ನಾನು ಬಂಜಿ ಅಂತೆ, ನನ್ನ ಎಷ್ಟು ಅವಮಾನ ಮಾಡ್ತಾರೆ. ನೀನು ಕೂಡ ತಾಯಿನೇ ಅಲ್ವಮ್ಮ? ನಾನು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನನಗೆ ತಾನೇ ಅಪ್ಪ ಅಮ್ಮ ಯಾರಿದ್ದಾರಮ್ಮ? ಏನೇ ಅಶ್ವಿನಿ, ಸ್ವಲ್ಪ ಮೇವು ಹಾಕು ಅಂತಂದರೆ ಬೆಳಗ್ಗಿನ ಸಾಯಂಕಾಲದವರೆಗೂ ಒಂದೇ ಕೆಲಸನ ಮಾಡೋಕ್ಕಾಗೋದು? ಹೋಗು, ಪಾತ್ರೆ ಉಜ್ಜು. ಒಂದು ಕೆಲಸ ಹೇಳ್ಬಿಟ್ರೆ ಅಲ್ಲೇ ಇರೋದು. ಅತ್ತೆ, ಬೆಳಗ್ಗೆ ಮನೆ ಕಸ ಗುಡಿಸಿದ್ದು ನಾನೇ, ಒರೆಸಿದ್ದು ನಾನೇ, ಅಡುಗೆ ಮಾಡಿದೆ, ಇವಾಗ ಮೇವು ಹಾಕ್ತಿದ್ದೀನಿ. ಪಾತ್ರೆಯನ್ನ ವೈಷ್ಣವಿ ಕೈಲಿ ಉಜ್ಜಿಸಿ ಅತ್ತೆ, ಎಲ್ಲ ನಾನೇ ಮಾಡಬೇಕಾ? ನೋಡಮ್ಮ, ವೈಷ್ಣವಿಗೆ ಮಗು ಆಗೈತೆ, ಅವಳು ಮಗುವಿಂದ ಸುತ್ತೋದ್ರಲ್ಲೇ ಟೈಮ್ ಹೋಗ್ಬಿಡ್ತದೆ. ನೀನಂತೂ ಬಂಜಿ ಖಾಲಿ ಕುಂತಿರ್ತೀಯ ತಾನೇ, ನೀನೇ ಉಜ್ಜು, ನೀನೇ ಮಾಡಿ, ಎಲ್ಲ ಕೆಲಸ ನೀನೇ ಮಾಡು ಹಾಗೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಮಾತನ್ನು ಕೇಳಿ ಅಶ್ವಿನಿಯ ಕಣ್ಣಲ್ಲಿ ನೀರು ತುಂಬುತ್ತದೆ.
ಮರುದಿನದಿಂದ ಮನೆಯ ಪ್ರತಿಯೊಂದು ಕೆಲಸವೂ ಅಶ್ವಿನಿಯೇ ಮಾಡುತ್ತಿದ್ದಳು. ಕಸ ಗುಡಿಸುವುದು, ಒರೆಸುವುದು, ಅಡಿಗೆ ಮಾಡುವುದು, ಮೇವು ಹಾಕುವುದು, ಪಾತ್ರೆ ಉಜ್ಜುವುದು, ಪ್ರತಿಯೊಂದು ಭಾರವೂ ಅಶ್ವಿನಿಯ ತಲೆ ಮೇಲೆಯೇ ಇತ್ತು. ಇಷ್ಟು ರಾತ್ರಿ ಆಯ್ತಲ್ಲ, ಅಶ್ವಿನಿ ಇನ್ನೂ ಮಲಗಕ್ಕೆ ಬಂದಿಲ್ಲ. ಏನು ಅಷ್ಟೊಂದು ಕೆಲಸ ಹಚ್ಚಿದಾರ? ಇರು, ನಾನೇ ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಹಾಗೆಂದು ಹೇಳಿ ಪ್ರಸಾದ್ ಮನೆಯ ಹೊರಗೆ ಹೋಗುತ್ತಾನೆ. ಅಶ್ವಿನಿ, ನೀನ್ಯಾಕೆ ಪಾತ್ರೆ ಉಜ್ತಾ ಇದೆಯಾ? ರಾತ್ರಿ 11 ಗಂಟೆ ಆಯಿತು, ಚಳಿ ಬರೇ, ಈ ಟೈಮಲ್ಲಿ ಪಾತ್ರೆ ಉಜ್ತಾ ಇದೆಯಲ್ಲಮ್ಮ, ಬಾರಮ್ಮ ಒಳಗಡೆ ಮಲ್ಕೊಳೋಣ. ರೀ, ಇವಾಗಲೇ ಪಾತ್ರೆ ಉಜ್ಜಿದ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಅತ್ತೆ ಹೇಳಿದ್ದಾರೆ ಎಲ್ಲ ಕೆಲಸ ನಾನೇ ಮಾಡಬೇಕಂತ. ಮಾಡಿಲ್ಲ ಅಂದರೆ ಮತ್ತೆ ನನ್ನನ್ನು ಬಂಜಿ ಅಂತ ಹೇಳ್ತಾರೆ. ಅಮ್ಮ ಹತ್ರ ನಾನು ಮಾತಾಡ್ತೀನಿ ಕಣೆ, ನೀನು ಬಾ ಒಳಗಡೆ. ಇಷ್ಟು ಚಳಿಯಲ್ಲಿ ನೀನು ಪಾತ್ರೆ ಉಜ್ತಿದ್ರೆ ನಿನ್ನ ಆರೋಗ್ಯ ಹೇಗೆ? ನಿನ್ನ ಆರೋಗ್ಯದ ಬಗ್ಗೆನೂ ಚಿಂತೆ ಇಲ್ವಾ? ಅವ್ರಿಗಿಲ್ಲಾಂದ್ರೂ ನನಗೈತೆ, ಬಾ ಅಮ್ಮ. ರೀ, ನೀವು ಹೀಗೆ ಹೇಳ್ತೀರಾ, ಆದರೆ ಅವ್ರು ಹೇಳೋ ಮಾತನ್ನೆಲ್ಲ ನಾನು ತಾನೇ ಕೇಳಬೇಕು ಹಾಗೆಂದು ಹೇಳಿ ಅಶ್ವಿನಿಯ ಕಣ್ಣಲ್ಲಿ ನೀರು ತುಂಬುತ್ತದೆ. ಅತ್ತೆ, ಮಗುನ ಸ್ವಲ್ಪ ನೋಡ್ಕೊತೀರಾ? ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ಏನೋ ತರಬೇಕಿತ್ತು, ಪ್ಯಾಂಪರ್ಸ್ ಖಾಲಿಯಾಗಿದೆ, ತಗೊಂಬರ್ತೀನಿ, ಮಗುನ ನೋಡ್ಕೊಳ್ಳಿ ಹಾಗೆಂದು ಹೇಳಿ ವೈಷ್ಣವಿ ಮಗುವನ್ನು ಬಿಟ್ಟು ಅಂಗಡಿಗೆ ಹೋಗುತ್ತಾಳೆ. ಅತ್ತೆ, ವೈಷ್ಣವಿ ಎಲ್ಲ ಆಚೆ ಹೋಗಿದ್ದಾಳೆ ಅನಿಸುತ್ತೆ ಅಲ್ವಾ? ಮಗು ಅದಕ್ಕೆ ಅಳ್ತಾ ಇದೆ. ಒಂದ್ಸರಿ ಕೊಡಿ ಅತ್ತೆ, ಮಗುನ ಎತ್ಕೊತೀನಿ, ನನ್ನ ಹತ್ರ ಬಂದರೆ ಅದು ಅಳೋದು ನಿಲ್ಲಿಸುತ್ತೆ. ಇಲ್ಲ ಅಶ್ವಿನಿ, ನಾನು ಕೊಡಲ್ಲ. ಇದನ್ನು ಕೊಟ್ಟರೆ ಆಮೇಲೆ ವೈಷ್ಣವಿ ಬಂದು ಕೋಪ ಮಾಡ್ಕೊತಾಳೆ ನನ್ನ ಮೇಲೆ. ಅಯ್ಯೋ ಅತ್ತೆ, ಕೊಡಿ, ಏನೂ ಆಗಲ್ಲ. ನಾನು ನಿಮ್ಮ ಕಣ್ಮುಂದೆನೇ ಎತ್ಕೊಂಡು ಸಮಾಧಾನ ಮಾಡಿಬಿಟ್ಟು ನಿಮ್ಮ ಕೈಲೇ ಕೊಡ್ತೀನಿ. ನಾನು ಏನೂ ಮಾಡಲ್ಲ, ನನ್ನ ಕೈಲಿ ಕೊಡಿ. ಅಶ್ವಿನಿ ಕೈಯಲ್ಲಿ ಮಗು ಬಂದ ತಕ್ಷಣ ಮಗು ನಗೋದಕ್ಕೆ ಶುರು ಮಾಡುತ್ತದೆ. ತಗೊಳ್ಳಿ ಅತ್ತೆ, ಮಗು ಮಲ್ಕೊತಾ ಇದೆ, ನೀವೇ ಹಿಡ್ಕೊಳ್ಳಿ ಇವಾಗ ಹಾಗೆಂದು ಹೇಳಿ ಅಶ್ವಿನಿ ಮಗುವನ್ನು ಅವಳ ಅತ್ತೆಯ ಕೈಯಲ್ಲಿ ಕೊಡುತ್ತಾಳೆ. ದೇವಮ್ಮನ ಕೈಯಲ್ಲಿ ಕೊಟ್ಟ ತಕ್ಷಣವೇ ಮಗು ಮತ್ತೆ ಅಳೋದಕ್ಕೆ ಶುರು ಮಾಡುತ್ತದೆ. ಅದಕ್ಕೆ ಅಶ್ವಿನಿ ಮತ್ತೆ ಮಗುವನ್ನು ತೆಗೆದುಕೊಳ್ಳುತ್ತಾಳೆ. ಅತ್ತೆ, ಹೆಸರು ಹೇಳಿದ್ದೀನಿ ಇವಳ ಕೈಯಲ್ಲಿ ಮಗುನ ಕೊಡಬೇಡಿ ಅಂತ. ನಾನು ಹೋದೆ ಅಂತ ಅಂದ್ಬಿಟ್ಟು ಮಗುನ ಎತ್ಕೊತಾ ಇದ್ದಾಳೆ ನೋಡಿ. ನನ್ನ ಮಗು ಅಳ್ತಾ ಇದೆ ಇವಳ ಸಲುವಾಗಿಂದ. ದರಿದ್ರದವಳು ಇವಳು. ಊರವರೆಲ್ಲ ಅಂತ ಇದ್ದಿದ್ದು ಸರಿ, ಇವಳು ಕೆಟ್ಟ ದೃಷ್ಟಿನೇ ನನ್ನ ಮಗು ಮೇಲೆ ಬಿದ್ದಿರೋದು. ಇವಳು ಎತ್ಕೊಂಡಿದ್ದಕ್ಕೆ ಮಗು ಅಳ್ತಾ ಇರೋದು. ಇಲ್ಲ ವೈಷ್ಣವಿ, ನಾನು ಎತ್ಕೊಂಡಿದ್ದಕ್ಕೆ ಮಗು ಅಳ್ತಾ ಇಲ್ಲ. ಮಗು ಅಳ್ತಾ ಇತ್ತು ಅಂದ್ಬಿಟ್ಟು ನಾನು ಎತ್ಕೊಂಡೆ, ಸಮಾಧಾನ ಮಾಡಿ ಮಲಗಿಸಿದ್ದೆ, ಮತ್ತೆ ಅಳ್ತಾ ಇತ್ತು ಅಂದ್ಬಿಟ್ಟು ಅಷ್ಟೇ ನಾನು ಎತ್ಕೊಂಡೆ. ವೈಷ್ಣವಿ ಅಶ್ವಿನಿ ಕೈಯಿಂದ ಮಗುವನ್ನು ಕಿತ್ತುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಅಶ್ವಿನಿ ಬಿಕ್ಕಿಸಿಕೊಂಡು ಅಳುತ್ತಾ ಕುಂತಿರುತ್ತಾಳೆ. ಏನಾದರೂ ಮಾಡಿ ಈ ಅಶ್ವಿನಿ ಅಕ್ಕನ ಮನೆಯಿಂದ ಓಡಿಸ್ಬೇಕು, ಆವಾಗಲೇ ನನ್ನ ಮಗು ನೆಮ್ಮದಿಯಾಗಿರುತ್ತೆ. ಇಲ್ಲಾಂದರೆ ಅವಳು ವಕ್ರದೃಷ್ಟಿ ನನ್ನ ಮಗು ಮೇಲೆ ಬಿದ್ದುಬಿಡುತ್ತೆ. ಅತ್ತೆ, ನಮ್ಮೂರಲ್ಲಿ ಅಂಬಿಕಾ ಅಂತ ಒಂದು ಹುಡುಗಿ ಇದ್ದಾಳೆ. ಅವ್ರ ಮನೆಯವರು ತುಂಬ ರಿಚ್ಚು. ಅವ್ರನ್ನ ಆ ಭಾವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದಾ ಸೊಸೆ, ಅಂಬಿಕಾನ ನಿನ್ನ ಗೆಳ್ತಿನಾ? ಎಷ್ಟಿರ್ಬೋದು ಅವ್ರ ಹತ್ರ ಆಸ್ತಿ? ವರದಕ್ಷಿಣೆಲ್ಲ ಕೊಡ್ತಾರ ಅವರು? ನಿನಗೆ ಗೊತ್ತಿರೋಳು ಅಂದರೆ ಒಳ್ಳೆ ಆಗಿರ್ತಾಳೆ ಬಿಡು. ಹೌದತ್ತೆ, ಅಂಬಿಕಾ ನನ್ನ ಕ್ಲಾಸ್ಮೇಟೆ, ತುಂಬ ರಿಚ್ಚು. ಅಶ್ವಿನಿ ಅಕ್ಕನಿಗಂತೂ ಮಕ್ಕಳಾತಿಲ್ಲ. ಅಟ್ಲೀಸ್ಟ್ ಅಂಬಿಕಾನ ಕೊಟ್ಟು ಮದುವೆ ಮಾಡೋಣ ಬನ್ನಿ, ನಾವು ಹೋಗಿ ಭಾವ ಹತ್ರ ಕೇಳೋಣ. ಸರಿ ಸೊಸೆ, ಇವಾಗಲೇ ಹೋಗಿ ಪ್ರಸಾದ್ ಹತ್ರ ಕೇಳೋಣ. ನೀನು ನನ್ನ ಜೊತೆ ಬರ್ತೀಯಾ? ಬಾಮ್ಮ, ಹೋಗ್ಬಿಟ್ಟು ಕೇಳೋಣ ಹಾಗೆಂದು ಹೇಳಿ ಇಬ್ಬರು ಅತ್ತೆ ಸೊಸೆ ಪ್ರಸಾದ್ ಹತ್ತಿರ ಮಾತಾಡಲು ಬರುತ್ತಾರೆ. ವಾವ್, ಏನಿವತ್ತು ಅತ್ತೆ ಸೊಸೆ ಇಬ್ಬರು ಜೊತೆಗೆ ಬಂದುಬಿಟ್ಟಿದ್ದೀರಾ? ಏನಮ್ಮ, ಏನು ವಿಷಯ? ಇವತ್ತಿಬ್ಬರು ಬಂದಿದ್ದೀರಾ? ಏನಾದರೂ ಇದ್ರೆ ಅಲ್ವಾ ಬರೋದು, ಏನು ಹೇಳಿ? ಲೋ ಮಗನೇ, ನಮ್ಮ ಚಿಕ್ಕ ಸೊಸೆ ಕ್ಲಾಸ್ಮೇಟು ಅಂಬಿಕಾ ಅಂತಿದ್ದಾಳಂತೆ. ಅವಳನ್ನ ಮದುವೆ ಮಾಡ್ಕೊಳ್ಳೋ, ತುಂಬ ರಿಚ್ಚು. ಏನಿವೆ ಅಶ್ವಿನಿಗಂತೂ ಮಕ್ಕಳಾಗಲ್ಲ, ಅವಳನ್ನಾದರೂ ಮದುವೆ ಮಾಡ್ಕೊ. ಏನಮ್ಮ, ಮಕ್ಕಳಾಗಿಲ್ಲ ಅಂತಂದ್ಬಿಟ್ಟು ನಾನು ಬೇರೆ ಮದುವೆ ಮಾಡ್ಕೊಂಬಿಡ್ಬೇಕಾ? ಇಲ್ಲ, ನನಗೆ ಅಶ್ವಿನಿ ಅಂದರೆ ಪ್ರಾಣ. ನಾನು ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನೀವು ಈ ಥರನೇ ಹಿಂಸೆ ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ ಹಾಗೆಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇಬ್ಬರು ಅತ್ತೆ ಸೊಸೆಯಂದರು ಪ್ರಸಾದನ್ನು ನೋಡುತ್ತಾ ಅಲ್ಲಿಯೇ ನಿಂತಿರುತ್ತಾರೆ. ನೋಡ್ದ ವೈಷ್ಣವಿ, ನಿನ್ನ ಕಣ್ಮುಂದೆನೇ ಕೇಳಿದೆ ಅಲ್ವಾ ನನ್ನ ಮಗ ಹೇಗಂದ ಅಂತ? ಅವನಂತೂ ಒಪ್ಕೊಳಲ್ಲ. ಇನ್ನೇನು ಮಾಡಬೇಕೋ ನಾವೇ ಮಾಡಬೇಕು. ಅತ್ತೆ, ನನ್ನ ಮಗು ನೋಡಿ, ನನ್ನ ಮಗುಗೆ ತುಂಬ ಜ್ವರ ಬಂದುಬಿಟ್ಟಿದೆ. ಇವೆಲ್ಲ ಅಶ್ವಿನಿ ಅಕ್ಕನಿಂದನೇ. ಆ ಅಕ್ಕನ ವಕ್ರದೃಷ್ಟಿ ಬಿದ್ದಿದ್ದಕ್ಕೆ ನನ್ನ ಮಗುಗೆ ಹೀಗಾಗಿರೋದು ನೋಡಿ ಅತ್ತೆ. ಅಯ್ಯೋ ಹೌದಾ ಸೊಸೆ, ಅಶ್ವಿನಿದ ತಪ್ಪು.
ಏನೋ ಅದು ಬಿಡಮ್ಮ, ಮಗು ಹುಷಾರಿಲ್ಲ ಅಂತಿದ್ಯಾ, ವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸೋಣ, ನೋಡೋಣ ಡಾಕ್ಟ್ರ್ ಏನಂತಾರೆ ಅಂತ. ಅತ್ತೆ, ಡಾಕ್ಟ್ರೆಲ್ಲ ಆಮೇಲೆ, ನನ್ನ ಮಗುಗೆ ಹುಷಾರಿಲ್ಲ, ಆ ಅಕ್ಕನಿಂದನೇ ಎಲ್ಲ ಆಗಿರೋದು. ಆ ಅಕ್ಕನ ಮನೆ ಬಿಟ್ಟು ಓಡಿಸಿ, ಇಲ್ಲಾಂದರೆ ನಾನೇ ನನ್ನ ಮಗುನ ಕರ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಅಯ್ಯೋ ಸೊಸೆ, ನನ್ನ ಮೊಮ್ಮಗನ ನನ್ನಿಂದ ದೂರ ಮಾಡಬೇಡಮ್ಮ. ನಾನು ಇವಾಗಲೇ ಅಶ್ವಿನಿ ಈ ಮನೆಯಿಂದ ಓಡಿಸ್ಬಿಡ್ತೀನಿ. ನೀನು ನನ್ನ ಮೊಮ್ಮಗು ಇಲ್ಲೇ ಇರಮ್ಮ. ನೋಡಮ್ಮ ಅಶ್ವಿನಿ, ಈ ಮನೆ ಬಿಟ್ಟು ಹೊರಟೋಗು. ನಮಗೆ ನಿನ್ನ ಈ ಮನೇಲಿ ಇಕ್ಕೊಳಕ್ಕಾಗಲ್ಲ. 10 ವರ್ಷ ಆದರೂ ಇನ್ನೂ ಮಕ್ಕಳು ಹುಟ್ಟಿಲ್ಲ. ಸುಮ್ಮನೆ ಏನಕ್ಕೆ ನಿನ್ನ ಇಕ್ಕೊಂಡು ಸಾಕೋದು ನಾವು? ಈ ಮನೆಯಿಂದ ಹೋಗು. ಅಮ್ಮ, ನನ್ನ ಮುಂದೆನೇ ನಾನು ಹೆಂಡತಿ ಹತ್ರ ಹೇಗೆ ಮಾತಾಡ್ತಾ ಇದ್ದೀರಾ? ಅಶ್ವಿನಿ ಮನೆ ಬಿಟ್ಟು ಹೋಗು ಅಂತ ಇದ್ದೀರಾ? ಅಶ್ವಿನಿ ಒಂದು ವೇಳೆ ಮನೆ ಬಿಟ್ಟು ಹೋದರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಅವಳು ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ. ಸರಿ ಸರಿ, ನೀನು ಅವಳ ಜೊತೆ ಹೋಗ್ತೀಯ ಅಂದರೆ ಹೋಗು. ಒಟ್ನಲ್ಲಿ ನನಗೆ ಈ ಮನೇಲಿ ಅವಳು ಇರಬಾರ್ದು ಅಷ್ಟೇ. ಈ ಮನೆ ಬಿಟ್ಟು ಹೋಗ್ಬೇಕು ಅವಳು. ಹೋಗ್ತೀಯ ಅಂದರೆ ಹೋಗು, ನನಗೇನು ಅಭ್ಯಂತರ ಇಲ್ಲ. ಸರಿನಮ್ಮ, ನಾನೇನು ತಮಾಷೆ ಮಾಡ್ತಿಲ್ಲ. ಅಶ್ವಿನಿನೇ ಹೋಗು ಅಂತಂದಿದ್ದೀರಾ? ಸರಿ, ನಾನು ಅಶ್ವಿನಿ ಇಬ್ಬರೇ ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಹಾಗೆಂದು ಹೇಳಿ ಇಬ್ಬರೂ ಗಂಡ ಹೆಂಡತಿ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ. ಅವಳ ತಾಯಿ ದೇವಮ್ಮ ಅಲ್ಲಿಯೇ ನಿಂತು ನೋಡುತ್ತಿರುತ್ತಾಳೆ. ವೈಷ್ಣವಿಗೆ ಮನಸ್ಸಿನಲ್ಲಿ ಏನೋ ಸಾಧಿಸಿದಷ್ಟು ಖುಷಿಯಾಗಿರುತ್ತದೆ. ರೀ, ನನ್ನಿಂದನೇ ಅಲ್ವಾ ರೀ ನಿಮಗೆ ಮಕ್ಕಳಾಗ್ತಿಲ್ಲ? ನೀವು ಸುಮ್ಮನೆ ಬೇರೆ ಮದುವೆ ಮಾಡ್ಕೊಂಬಿಡ್ರಿ. ನನ್ನಿಂದ ನಿಮ್ಗೆ ಯಾವ ಸುಖನೂ ಸಿಗಲ್ಲ. ನೋಡಮ್ಮ ಅಶ್ವಿನಿ, ಮದುವೆ ಆದರೆ ಮಕ್ಕಳಾಗಲೇಬೇಕಂತೇನಿಲ್ಲ. ತಪ್ಪು ನಿಂದು ಮಾತ್ರ ಅಲ್ಲ, ಕೆಲವೊಂದು ಸರಿ ತಪ್ಪು ನನ್ನಲ್ಲೂ ಇರ್ಬೋದಲ್ವಾ? ಏನು ಯೋಚನೆ ಮಾಡಬೇಡ, ಸುಮ್ಮನೆ ಬಾ ನೀನು. ಇಬ್ಬರು ಗಂಡ ಹೆಂಡತಿ ಹೀಗೆ ಮಾತನಾಡುತ್ತಾ ಹೋಗುತ್ತಿರುವಾಗ ಸಡನ್ನಾಗಿ ಅವರಿಗೆ ಒಂದು ಶಬ್ದ ಕೇಳಿಸುತ್ತದೆ. ಅಶ್ವಿನಿ ಯಾವುದೋ ಹೆಣ್ಣು ಕಿರಿಚುವ ಶಬ್ದ ಕೇಳಿ ಹೇಳುತ್ತಾಳೆ. ರೀ, ಯಾವುದೋ ಹೆಂಗಸು ಕಿರ್ಚೋ ಶಬ್ದ ರೀ, ಬನ್ನಿರಿ ಒಳಗಡೆ ಹೋಗಿ ನೋಡೋಣ. ಅವರು ಮನೆಯೊಳಗೆ ಬಂದು ನೋಡಿದಾಗ ಅಲ್ಲಿ ಒಬ್ಬ ವಯಸ್ಸಾದ ಮುದುಕಿ ತಲೆ ತಿರುಗಿ ಬಿದ್ದಿರುತ್ತಾಳೆ. ರೀ, ಯಾರೋ ಏನೋ, ಹೋಗಿರಿ ಡಾಕ್ಟ್ರನ್ನ ಕರ್ಕೊಂಬನ್ನಿ, ಹೋಗಿ. ಹ್ಞೂ ಕಣೆ ಅಶ್ವಿನಿ, ಇವಾಗಲೇ ಹೋಗ್ಬಿಟ್ಟು ಡಾಕ್ಟರ್ನ ಕರ್ಕೊಂಬರ್ತೀನಿ. ಅಲ್ಲಿವರೆಗೂ ನೀನು ಅವ್ರನ್ನ ನೋಡ್ಕೊತಾ ಇರು. ಹಾಗೆಂದು ಹೇಳಿ ಪ್ರಸಾದ್ ಅಲ್ಲಿಂದ ಡಾಕ್ಟರ್ನ ಕರೆತರಲು ಹೋಗುತ್ತಾನೆ. ಚಿಂತೆ ಮಾಡೋಂಥದ್ದೇನೂ ಇಲ್ಲ. ಇವರು ಯಾವುದೋ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ, ಅದಕ್ಕೆ ತಲೆ ತಿರುಗಿ ಬಿದ್ದಿದ್ದಾರಷ್ಟೆ. ಹೌದು, ನೀವಿಬ್ಬರು ಏನಾಗಬೇಕು ಇವ್ರಿಗೆ? ಡಾಕ್ಟರ್, ಇವರು ನಮ್ಮಮ್ಮ ಡಾಕ್ಟರ್. ನಾನು ಇಷ್ಟು ದಿನ ಗಂಡನ ಮನೇಲಿದ್ದೆ, ಇವತ್ತು ಬಂದಿದ್ದೀನಿ. ಅದಕ್ಕೆ ಟೆನ್ಷನ್ ತೊಗೊಂಡಿದ್ದಾರೇನೋ. ಇವ್ರು ನಮ್ಮಮ್ಮ ಡಾಕ್ಟರ್. ಹೌದಾ, ಸರಿ ಸರಿ, ನಾನು ಮಾತ್ರೆಗಳನ್ನೆಲ್ಲ ಬರ್ಕೊಡ್ತೀನಿ. ಇವನ್ನ ಟೈಮ್ಗೆ ಕೊಟ್ಬಿಡಿ. ಹೊಟ್ಟೆ ತುಂಬ ಊಟ ತಿನ್ನಿಸಿ. ಟೆನ್ಷನ್ ತಗೊಂಡಿರೋದಕ್ಕೆ ಹಿಂಗಾಗಿರೋದಷ್ಟೇ, ಇನ್ನೇನಿಲ್ಲ. ಹಾಗೆಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೌದಶ್ವಿನಿ, ಇವ್ರು ಯಾರಂತಲೇ ನಮಗೆ ಗೊತ್ತಿಲ್ಲ. ನೀನು ಯಾಕೆ ಇವ್ರನ್ನ ನಿಮ್ಮಮ್ಮ ಅಂತ ಹೇಳಿದೆ? ಏನು ವಿಷಯ? ಇದ್ರ ಹಿಂದೆ ಏನಿತ್ತು? ಇವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾರು, ಎಲ್ಲಿಂದ ಬಂದ್ರಿ ಅಂತ ಕೇಳ್ತಿದ್ರು. ನಮ್ಮ ಕತೆ ಎಲ್ಲ ಹೇಳಬೇಕಾಗಿತ್ತು. ಹೋಗ್ರಿ, ಮಾತ್ರೆ ತಗೊಂಬನ್ನಿ. ನನಗೆ ಪ್ರಜ್ಞೆ ತಪ್ಪಿತ್ತಷ್ಟೇ, ಆದರೆ ನಾನೆಲ್ಲ ಕೇಳಿಸ್ಕೊತಿದ್ದೆ. ಯಾರಮ್ಮ ನೀನು? ಮಗಳು ಅಂತ ಹೇಳ್ತಾ ಇದೆಯಾ? ನನ್ನ ಮಗಳೇ ನನ್ನ ತಿರಸ್ಕಾರ ಮಾಡಿ ಹೋಗ್ಬಿಟ್ಟಿದ್ದಾಳೆ. ನೀನು ಯಾರಮ್ಮ? ಅಶ್ವಿನಿ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ. 10 ವರ್ಷದಿಂದ ಮದುವೆ ಆದರೂ ಮಕ್ಕಳಾಗಿಲ್ಲ ಎನ್ನುವ ಎಲ್ಲ ಸತ್ಯವನ್ನು ಹೇಳುತ್ತಾಳೆ. ಓ, ಅಷ್ಟೇ ನಮ್ಮ ವಿಷಯ. ನಿನಗೆ ಶೀಘ್ರದಲ್ಲೇ ಮಕ್ಕಳಾಗುತ್ತೆ, ಸರಿನಾ? ಚಿಂತೆ ಪಡಬೇಡ. ಅಯ್ಯೋ ಅಮ್ಮ, ಇದೇನು ಹೇಳ್ತಿದ್ದೀರಾ? ನನಗೆ ಮದುವೆಗೆ 10 ವರ್ಷ ಆದರೂ ಮಕ್ಕಳಾಗಿಲ್ಲ. ನೀವು ಹೀಗೆ ಹೇಳಿದ ತಕ್ಷಣ ಆಗಿಬಿಡುತ್ತಾ? ಏನು ಹೇಳ್ತಿದ್ದೀರಮ್ಮ ನೀವು? ಅಯ್ಯೋ. ಹೌದಮ್ಮ, ನಾನು ಹೇಳಿದ್ದು ಸತ್ಯ ಆಗುತ್ತೆ. ನಾನು ಒಂದು ಗುರುಗಳ ಹತ್ರ ಮಂತ್ರ ಕಳ್ಕೊಂಡಿದ್ದೆ. ಅವರು ಹೇಳಿದ್ದಾರೆ, ಅದು ಅಲ್ಲದೆ ನಿನ್ನ ಪುಣ್ಯದ ಫಲದಿಂದ ನಿನಗೆ ಮಕ್ಕಳಾಗುತ್ತೆ. ಹಾಗಂದು ಹೇಳಿದ ತಕ್ಷಣ ಅಶ್ವಿನಿ ತಲೆ ತಿರುಗಿ ಅಲ್ಲಿಯೇ ಬೀಳುತ್ತಾರೆ. ಅಷ್ಟರಲ್ಲೇ ಪ್ರಸಾದ್ ಅಲ್ಲಿಗೆ ಬಂದು ಕೇಳುತ್ತಾಳೆ. ಅಯ್ಯೋ ಅಮ್ಮ, ಏನಾಯಿತು ನನ್ನ ಹೆಂಡತಿಗೆ? ಬೇಗ ಹೇಳಿ, ಯಾಕೆ ಇವಳು ಈ ಥರ ತಲೆ ಸುತ್ತ ಬಿದ್ಲು? ಏನಿಲ್ಲ ಮಗನೇ, ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿದಾಗ ಪ್ರಸಾದ್ ಅಶ್ವಿನಿಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ಮನೆಗೆ ಹೋದ ತಕ್ಷಣ ವೈದ್ಯರನ್ನು ಕರೆಸಲು ಹೇಳುತ್ತಾನೆ. ಚಿಂತಿಸೋ ಅಂಥ ವಿಷಯ ಏನೂ ಇಲ್ಲ, ಎಲ್ಲ ಒಳ್ಳೆಯದೇ. ನಿಮ್ಮ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ, ನೀವು ಅಜ್ಜಿ ಆಗ್ತಾ ಇದ್ದೀರಾ, ನೀವು ತಂದೆ ಆಗ್ತಾ ಇದ್ದೀರಾ. ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಡಾಕ್ಟರ್, ಇದೇನು ಹೇಳ್ತಿದ್ದೀರಾ ನೀವು? ಅವಳು ಮದುವೆ ಆಗಿ 10 ವರ್ಷ ಆದರೂ ಕೂಡ ಅವಳು ತಾಯಿ ಆಗಿಲ್ಲ, ಸಡನ್ನಾಗಿ ತಾಯಿ ಆಗ್ತಾ ಇದ್ದಾಳ? ತಮಾಷೆ ಮಾಡ್ತಾ ಇದ್ದೀರಾ ನೀವು? ನೋಡಮ್ಮ, ಕೆಲವೊಂದು ಸರಿ
ಮಕ್ಕಳಿಲ್ಲ ಅನ್ನೋ ಕೊರಗಿಂದ ಆ ದೇವರೇ ಮಗುವಾಗಿ ಹುಡ್ತಾನಂತೆ. ನೀವೇನು ಟೆನ್ಷನ್ ತಗೊಬೇಡಿ, ನಾನು ತಮಾಷೆ ಮಾಡ್ತಿಲ್ಲ, ಖುಷಿನ ಎಂಜಾಯ್ ಮಾಡಿ, ನಾನಿನ್ನ ಬರ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಇವ್ರನ್ನ ಹಾಗೆಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಓ ವಾವ್, ಕೊನೆಗೂ 10 ವರ್ಷ ಆದಮೇಲೆ ನಾನು ತಂದೆ ಆಗ್ತಾ ಇದ್ದೀನಿ. ರೀ ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ತಾಯಿ ಆಗ್ತಾ ಇದ್ದೀನಾ? ಇದೆಲ್ಲ ಹೇಗ್ರಿ ಸಾಧ್ಯ? ಅಯ್ಯೋ ದೇವ್ರೇ, ಕೊನೆಗೂ ನನ್ನ ಆಸೆನ ಪೂರ್ತಿ ಮಾಡಿಬಿಟ್ಟಲ್ಲಪ್ಪ, ಕೊನೆಗೂ ನನ್ನ ಮಡಲು ತುಂಬಿಸ್ಬಿಟ್ಟೆ. ಅಯ್ಯೋ ಸೊಸೆ, 10 ವರ್ಷ ಆದಮೇಲಾದರೂ ಒಳ್ಳೆ ಸುದ್ದಿ ಕೊಟ್ಟಲ್ಲ, ಮನೇಲಿ ಖುಷಿನೋ ಖುಷಿ ತುಂಬಿದೆ ಇವಾಗ. ಅಯ್ಯೋ ಅತ್ತೆ, ಏನು ಹೇಳ್ತಾ ಇದ್ದೀರಿ ನೀವು? ಅಶ್ವಿನಿ ಅಕ್ಕ ಪ್ರೆಗ್ನೆಂಟಾ? ಮಗು ಆಗ್ತಾ ಇದೆಯಾ ಅವಳಿಗೆ? ಇದೇಗೆ ಸಾಧ್ಯ? 10 ವರ್ಷದಿಂದ ಆಗದೆ ಇರೋದು ಸಡನ್ನಾಗಿ ಹೇಗಾಗುತ್ತೆ? ನೋಡಮ್ಮ ವೈಷ್ಣವಿ, ಒಳ್ಳೆ ಖುಷಿಯಾಗಿರೋ ಟೈಮಲ್ಲಿ ಕೆಟ್ಟದಾಗೆಲ್ಲ ಆಲೋಚನೆ ಮಾಡಬೇಡ. ಹೇಗೋ ದೇವ್ರ ದಯದಿಂದ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಸಂತೋಷ ಪಡು. ನೋಡ್ದ ಮಗನೇ, 10 ವರ್ಷ ಲೇಟಾಗಾದ್ರೂ ಎಂಥ ಮುದ್ದಿನಂಥ ಮಗನ್ನ ಕೊಟ್ಟಿದ್ದಾನ ಆ ದೇವರು. ಸಾಕ್ಷಾತ್ ಆ ರಾಮನ ಅವತಾರನೇ ಇರ್ಬೋದು. ಅಮ್ಮ, ಎಷ್ಟೇ ಆದರೂ ನನ್ನ ಮಗು ರಾಮನ ಅವತಾರ ಅಲ್ಲ, ಕೃಷ್ಣನ ಅವತಾರ. ಆ ಕಳೆ ನೋಡಮ್ಮ ಮುಖದಲ್ಲಿ ಎಷ್ಟು ಮುದ್ದಾಗಿದ್ದಾನೆ ನನ್ನ ಮಗು. ಆಹಾ, ಇಬ್ಬರು ಅಮ್ಮ ಮಗ ಜಗಳ ಆಡೋದನ್ನು ನಿಲ್ಲಿಸಿ. ನನ್ನ ಮಗ ರಾಮ ಕೃಷ್ಣ ಎಲ್ಲ ವಿಷ್ಣುವಿನ ಅವತಾರನೇ. ನನಗೆ ಸಾಕ್ಷಾತ್ ವಿಷ್ಣುವೇ ಹುಟ್ಟಿದ್ದಾನೆ. ಆ ದೇವ್ರ ದಯದಿಂದ ನನ್ನ ಮಡಲು ತುಂಬಿತು. ಅದೇ ಸಮಯದಲ್ಲಿ ವೈಷ್ಣವಿ ಅಲ್ಲಿಗೆ ಬಂದು ಹೇಳುತ್ತಾಳೆ, ಅಕ್ಕ ಸಾರಿ ಅಕ್ಕ, ನಾನಿನ್ನ ತಪ್ಪಾಗ್ಬಿಡ್ತು. ನೀನು ಹೋದಾಗಿಂದ ನನ್ನ ಮಗು ಹುಷಾರು ತಪ್ಪಿತ್ತು. ನೀನು ಬಂದ ಮೇಲಿಂದ ನನ್ನ ಮಗು ಲವಲವಿಕೆಯಿಂದ ಖುಷಿಯಾಗಿದೆ ಹಾಗೆಂದು ಹೇಳಿ ಇಡೀ ಪರಿವಾರ ಮಕ್ಕಳ ಜೊತೆ ಖುಷಿಯಿಂದ ಇರುತ್ತಾರೆ. ಅಶ್ವಿನಿ ಕೂಡ ವೈಷ್ಣವಿಯನ್ನು ಕ್ಷಮಿಸುತ್ತಾಳೆ. ಈ ಕಥೆಯ ಅರ್ಥ ಏನೆಂದರೆ, ನಮಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನಾವು ನೋವು ತಿನ್ನಬಾರದು. ಯಾಕಂದರೆ ಪ್ರತಿಯೊಂದು ಅದರ ಸಮಯದಲ್ಲೇ ನಮಗೆ ಸಿಗುತ್ತದೆ. ಸೊ ಹಾಯ್ ಫ್ರೆಂಡ್ಸ್, ನಮ್ಮ ಕತೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬಳಸಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.